ಹಲೋ ಪೀಪಲ್, ನಾವಿವತ್ತು ಬಂದೇವಿ 3 ಸ್ಟೇಟ್ ನಡುವಿರೋ ಕನಕುಂಬಿ ಅನ್ನೋ ಪ್ಲೇಸಿಗೆ. ಆ ಕಡೆಯಿಂದ 20 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್, ಈ ಕಡೆಯಿಂದ 20 ಕಿಲೋಮೀಟರ್ ಗೋವಾ ಕರ್ನಾಟಕ ಬಾರ್ಡರ್. ಶತಾವರಿ ಎಕೋ ರೆಸಾರ್ಟ್ ಅನ್ನೋ ಪ್ಲೇಸಿಗೆ ಬಂದೇವಿ. ಸೊ ಆಲ್ಮೋಸ್ಟ್ ಬೆಳಗ್ಗೆ 7:30-8 ಗಂಟೆ ಆಗಿತ್ತು. ಧಾರವಾಡ ಬಿಟ್ವಿ ನಾವು. ಆಮೇಲೆ ಧಾರವಾಡಿಂದ ನೆಕ್ಸ್ಟ್ ಸ್ಟಾಪ್ ನಮ್ಮದು ಬೆಳಗಾವಿ. ನಮ್ಮ ರಾಮದೇವ್ ಹೋಟೆಲಿಗೆ ಬಂದು ಒಂದು ಮಸ್ತ್ ರವಾ ದೋಸೆ ಆ್ಯಂಡ್ ಒಂದು ಫಿಲ್ಟರ್ ಕಾಫಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಮಳೆಗಾಲದಾಗ ಜರ್ನಿನ ಮಸ್ತ್ ಇರ್ತದೆ ಡೆಸ್ಟಿನೇಷನ್ಕಿನ. ಅಲ್ಲಿಂದ ರೆಸಾರ್ಟಿಗೆ ಹೋಗಿನ ಮುಂಚೆ ಫಾಲ್ಸಿಗೆ ಹೋಗೋಣ ಅಂತಂದು ಹೊಂಟ್ವಿ, ಚಿಕ್ಲೆ ಫಾಲ್ಸ್ ಅಂತಂದು. ಸೇ ಹಾಯ್ ಟು ದಿಸ್ ಗರ್ಲ್ಸ್, ನಮ್ಮ ಕಾಲೇಜಿಂದ ದೋಸ್ತರ ವಿನತಾ ಆ್ಯಂಡ್ ಸುಮೇಧಾ. ಸೊ ನಮ್ಮ ಟ್ರೆಕ್ ಕಂಟಿನ್ಯೂ ಮಾಡಿದ್ವಿ. ವಾಟರ್ ಸ್ಟ್ರೀಮ್ಸ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋದೆ ಹುಡುಗಿಯರನ್ನ ಕರ್ಕೊಂಡು. ಸೊ ದಿಸ್ ವಾಸ್ ದ ವ್ಯೂ ಮಾತ್ರ ಮಸ್ತ್ ಇತ್ತು. ಚಿಕ್ಲೆ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಕಟ್ಟಿದ್ರೆ ಹೋಗ್ಬೋದು. ನಂಗಂತೂ ಫುಲ್ ಮುಂಗಾರು ಮಳೆ ಫೀಲ್ಸ್, ವೆದರು ಹಂಗೆ ಇತ್ತು. ವಾವ್. ನೆಕ್ಸ್ಟ್ ಇಲ್ಲಿಂದ ನಮ್ಮ ರೆಸಾರ್ಟಿಗೆ ಬಂದ್ವಿ. ದಿಸ್ ಇಸ್ ಹೌ ದ ರಿಸೆಪ್ಷನ್ ಲುಕ್ಸ್. ರೂಮ್ ಆಮೇಲೆ ತೋರಿಸ್ತಾನಂತ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತಂದು ಊಟಕ್ಕೆ ಬಂದ್ವಿ. ಮಧ್ಯಾಹ್ನ ಹೊಟ್ಟೆ ಹಸಿವಾಗಿತ್ತು. ಇದು ಎಕೋ ರೆಸಾರ್ಟ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಏನೂ ಯೂಸ್ ಮಾಡೋಂಗಿಲ್ಲ, ಎಲ್ಲ ಮಡ್ ಪಾಟ್ಸ್. ದಿಸ್ ಇಸ್ ಹೌ ಮೈ ಲಂಚ್ ಪ್ಲೇಟ್ ಲುಕ್ಸ್. ಮಸ್ತ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೊಂಟ್ವಿ. ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಅಂದ್ರೆ, ರೆಸ್ಟೋರೆಂಟಿಂದ ರೂಮಿಂದ ಪೂಲ್ ಎಲ್ಲಿ ಹೋಗ್ಬೇಕಂದ್ರು ಅವ್ರ ಗಾಡಿನಾಗ ಹೋಗ್ಬೇಕು. ಯಾಕಂದ್ರೆ ಎಲ್ಲ 2 ಕಿಲೋಮೀಟ್ರ್ ದೂರವ ನಡ್ಕೊಂಡು ಹೋಗೋಂಗಿಲ್ಲೇ ಇಲ್ಲ. ದಿಸ್ ವಾಸ್ ದ ಎಂಟ್ರೆನ್ಸ್ ಫಾರ್ ಅವರ್ ರೂಮ್. ವುಡನ್ ಕೇವ್ ತೊಗೊಂಡಿದ್ವಿ ನಾವು. ಮಳೆ ಮಾತ್ರ ದೇವರಾಣೆ 1 ನಿಮಿಷ ಬಿಟ್ಟಿಲ್ಲ. ರೂಮ್ ಅಂತೂ ಮಸ್ತ್ ಇತ್ತು. ಕಲ್ಲಿಂದ ಎಲ್ಲ ಕಟ್ಟಿದ್ರು. ಹೀಟರ್ ಇಟ್ಟಿದ್ರಪ್ಪ, ಮಸ್ತ್ ಬೇಗ ಹೀಟರ್ ಇಲ್ಲ ಈ ವೆದರಿಗೆ. ಆ್ಯಂಡ್ ದಿಸ್ ವಾಸ್ ಅವರ್ ವ್ಯೂ ಫ್ರಮ್ ದ ರೂಮ್ಕಿನ್ನ ಹೆಚ್ಚು ಬಚ್ಚಲ ಮನೆ ನೋಡೋ ಹಂಗಿತ್ತು. ಒಂದು ಪ್ಲಾಸ್ಟಿಕ್ ಐಟಮ್ ಇಲ್ಲ ನಾವು ಯೂಸ್ ಮಾಡೋದು. ಬಕೆಟ್, ಚೊಂಬು, ಬ್ರೋ ಇವನ್ ಜೆಟ್ ಸ್ಪ್ರೇ ಆ್ಯಂಡ್ ಟ್ಯಾಬ್ಸ್ ಕೂಡ ತಾಮ್ರದಾಗಿತ್ತು. ನೋಡಿ ಫುಲ್ ಖುಷಿ ಆಗ್ಬಿಟ್ವಿ ನಾವು. ಮಳೆಯಾಗ ನೆನ್ ಸಾಕಾಗಿ ಹೋಗಿತ್ತು. ಹೀಟ್ರ್ ಮುಂದೆ ಕೂತು ಸ್ವಲ್ಪ ತಲೆ ಒಣಗಿಸ್ಕೊಂಡ್ವಿ. ನೆಕ್ಸ್ಟ್ ರೂಮ್ನಾಗ ಚಿಲ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ನಮ್ಮದು ಫೋಟೋಶೂಟ್ಸ್, ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಗಾಡಿ ಹತ್ತಿ ಕೂತ್ವಿ. ಪೂಲ್ ಕಡೆ ಹೋಗೋಣ ಅಂತಂದು. ಇನ್ಫಿನಿಟಿ ಪೂಲ್ ಇತ್ತು. ವ್ಯೂ ಮಾತ್ರ ವಾವ್, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಪೂಲ್ನಾಗ ಒಂದು ಸ್ವಲ್ಪ ಹೊತ್ತು ಮಜಾ ಮಾಡಿ ನೆಕ್ಸ್ಟ್ ಬಿಸಿ ಬಜ್ಜಿ, ಬಿಸ್ಕೆಟ್, ಟೀ, ಕಾಫಿ ಎಲ್ಲ ಮುಗಿಸಿ ಒಂದು ರೌಂಡ್ ಕೇರ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗಿದ್ದ ಫೈರ್ ಕ್ಯಾಂಪ್. ನಮಗಂತಂದು ಹಾಕ್ದಂಗಿತ್ತು. ಡ್ಯಾನ್ಸ್ ಮಾಡಿ ಮಜಾ ಮಾಡಿದ್ವಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಲೋಕಲ್ ಫೋಕ್ ಡ್ಯಾನ್ಸ್. ಅದನ್ನು ನೋಡಿ ಒಬ್ಬರು ಡಾಕ್ಟರ್ ಆಂಟಿ ಪರಿಚಯ ಆಗಿದ್ರು. ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಿ ಊಟಕ್ಕೆ ಹೋದ್ವಿ. ಸೂಪ್ ಮಾತ್ರ ಮಸ್ತ್ ಇತ್ತು ರಾತ್ರಿ. ಆ್ಯಂಡ್ ದಿಸ್ ಇಸ್ ಹೌ ಮೈ ಡಿನ್ನರ್ ಪ್ಲೇಟ್ ಲುಕ್ಸ್. ಇಟ್ ವಾಸ್ ಅ ಲಾಂಗ್ ಡೇ, ಸಾಕಾಗಿತ್ತು. ಸೊ ಊಟ ಮಾಡಿ ದಬ ಹಾಕ್ಕೊಂಡ್ವಿ. ಬಾಯ್.